ನಮಸ್ತೆ ರೈತ ಬಾಂಧವರೇ. ನಾನು ಕುಪ್ಪೆಟ್ಟಿ ಭಾಗದಲ್ಲಿದ್ದೀನಿ. ಇಲ್ಲಿ ಒಬ್ಬರ ರೈತರ ಒಂದು ನಾರ್ಮಲ್ ಆಗಿ ಒಂದು ಟೆರೆಸ್ ಗಾರ್ಡನಲ್ಲಿ ಒಂದು ಮಲ್ಲಿಗೆ ಗಿಡವನ್ನು ನೆಟ್ಟಿದ್ದಾರೆ. ನನ್ನೊಂದು ಯೂಟ್ಯೂಬ್ ಚಾನಲನ್ನು ನೋಡಿ ಜಕೀರ್ ಅನ್ನೋರೊಬ್ಬರು ಅವರ ಒಂದು ಮಲ್ಲಿಗೆ ಗಿಡಕ್ಕೆ ಸಾವಯವ ಗೊಬ್ಬರವನ್ನು ಬಳಸಬೇಕು ಅಂತ ಹೇಳಿದರು. ಸ್ಟಾರ್ಟಿಂಗಲ್ಲಿ ಒಂದು ತಿಂಗಳಲ್ಲಿ ನಾನು ಬೇರೆ ಒಂದು ಸಾವಯವ ಗೊಬ್ಬರವನ್ನು ಅವರೇ ರೆಡಿ ಮಾಡಿ ಜೀವಾಮೃತ ಮಾಡಲಿಕ್ಕೆ ಹೇಳಿದ್ದೆ. ಅದರಿಂದ ಒಳ್ಳೆ ರಿಸಲ್ಟ್ ಕೂಡ ಬಂದಿದೆ, ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಅದರಿಂದ ಜೀವಾಮೃತ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ಲಿಕ್ಕೆ ಹೇಳಿದ್ದೆ, ಅದನ್ನು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಅದ್ಭುತವಾದ ರಿಸಲ್ಟ್ ಕೂಡ ಬಂದಿದೆ. ಅದಾದಮೇಲೆ ನಮ್ಮ ಸಾವಯವ ಗೊಬ್ಬರವನ್ನು ಕೊಡಬೇಕು ಅಂತ ಹೇಳಿ ಇವಾಗ ಬಂದಿದ್ದೀನಿ. ಇದು ಜಸ್ಟ್ ಒಂದು 2 ತಿಂಗಳಾಗಿರೋದಷ್ಟೇ. ಗಿಡಗಳು ತುಂಬ ಚೆನ್ನಾಗಿ ಬಂದಿದ್ದಾವೆ. ಇವಾಗ ನೆಕ್ಸ್ಟ್ ನಮ್ಮ ಒಂದು ಸಾವಯವ ಗೊಬ್ಬರವನ್ನು ಕೊಡ್ತಾಯಿದ್ದೀವಿ. ನೆಕ್ಸ್ಟ್ ಇದು ಒಂದು 4 5 ತಿಂಗಳಾದಮೇಲೆ ಯಾವ ರೀತಿ ಬರುತ್ತೆ ಅಂತ ಹೇಳಿ ನಿಮಗೆ ಸಂಕ್ಷಿಪ್ತವಾಗಿ ಒಂದು ಮಾಹಿತಿಯನ್ನು ಈ ಒಂದು ಯೂಟ್ಯೂಬ್ ಮೂಲಕ ನಾನು ಕೊಡ್ತೀನಿ ಅಂತ ಹೇಳ್ತೀನಿ. ನಿಮಗೆ ಯಾರಿಗಾದರೂ ಮಲ್ಲಿಗೆ ಗಿಡದ ಬಗ್ಗೆ ಮಾಹಿತಿ ಅಥವಾ ಅಡಿಕೆ ತೋಟ ಅಥವಾ ಬೇರೆ ಯಾವುದೇ ಅಲ್ಪಾವಧಿ ಬೆಳೆ ಮತ್ತು ದೀರ್ಘಾವಧಿ ಬೆಳೆಯ ಬಗ್ಗೆ ಮಾಹಿತಿ ಬೇಕಾದರೆ ನೀವು ನನಗೆ ಕರೆ ಮಾಡ್ಬೋದು ಅಂತ ಹೇಳ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು ರೈತ ಬಾಂಧವರೇ.